ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಕೂಲ್ 2015 ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 11 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ನಿಮ್ಗೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ ಅಥವಾ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಈ 12ನೇ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋದ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 12th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಒಂದು ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಸಿಯೋನ್ ಅವ್ರ ಅಕ್ಕನೇ ಮ್ಯಾಕ್ಸ್ ಟೀಚರ್ ಅವರು ಸೇಡ್ ತೀರ್ಸ್ಕೊಳ್ಳಕ್ಕೆ ಶುರು ಮಾಡಿರ್ತಾರೆ. ಆದ್ರಿಂದ ಲಿಯೋನ್ ಕ್ಲಾಸ್ ರೂಮ್ ಹತ್ರ ಬರಕ್ ಕೇಳ್ಬಿಟ್ಟು ಅವಳನ್ನ ಕ್ಲಾಸ್ ರೂಮ್ ಒಳಗಡೆನೆ ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ. ಅಷ್ಟೇ ಅಲ್ಲ, ಅದೇ ಟೈಮಲ್ಲಿ ಅವ್ರ ಅಮ್ಮಗೆ ಹೆಲ್ಪ್ ಮಾಡಕ್ಕೆ ಅಂತ ಇವಳು ಕಾಲ್ ಮಾಡಿದಾಗ ಅವ್ರ ಅಮ್ಮಗೂ ಕಾಲ್ ಬರುತ್ತೆ. ಆದ್ರೆ ಕಾಲ್ ಮಾಡಿರೋದು ಲಿಯೋನ್ ಅಲ್ಲ, ಗೋಯುನು. ಎಲ್ಲಿಂದ ಕಾಲ್ ಮಾಡಿದ್ಲು ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿ ಲಿಯೋನ್ ಬಂದು ಅವ್ರ ಅಮ್ಮಗೆ ಕಾಲ್ ಟ್ರೈ ಮಾಡ್ತಿದ್ದಾಳೆ, ರೀಚ್ ಆಗ್ತಾ ಇಲ್ಲ. ಅಷ್ಟೇ ತುಂಬಾನೇ ಭಯ ಪಟ್ಬಿಟ್ಲು. ಇನ್ ಯಾರು ನನ್ನ ಹೆಲ್ಪ್ ಮಾಡಕ್ ಬರಲ್ವೇನೋ ಅಂತ ಹೇಳಿ ಒಂಥರ ಹಂಗೆ ಮನ್ಸೊಡೆದೋಗಿ ಕೂತ್ಕೊಂಡ್ಬಿಟ್ಲು. ಆಕ್ಚುಲಿ ಅವಳಿಗೆ ಇವಳನ್ನ ಕೂಡಾಕಿರೋದು ಮ್ಯಾಕ್ಸ್ ಟೀಚರ್ ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ಅದೇ ಟೈಮ್ ಅಲ್ಲಿ ಇವಳನ್ನ ಕೂಡಾಕಿಡೋ ರೂಮ್ ನ ಯಾರೋ ಓಪನ್ ಮಾಡೋ ತರ ಅನ್ಸುತ್ತೆ. ಇವಳು ಹಂಗೆ ಶಾಕಿಂಗ್ ಅಲ್ಲಿ ಯಾರಪ್ಪ ಅಂತ ಹೇಳಿ ತಿರುಗಿ ನೋಡ್ತಾಳೆ. ಬಂದಿರೋದ್ ಬೇರೆ ಯಾರು ಅಲ್ಲ, ಆ ಕಿಮ್ ಅನ್ನೋ ಸರ್. ನೀನೇನಮ್ಮ ಮಾಡ್ತಾ ಇದೀಯ ಇಲ್ಲಿ? ಇಷ್ಟೊತ್ತಲ್ಲಿ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯ ಅನ್ನೋ ತರ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಕಿಮ್ ಅನ್ನೋ ಸರ್ ಇಲ್ಗೇನಕ್ ಬಂದ್ರು ಅಂತ ತೋರಿಸ್ತಾರೆ. ಆಕ್ಚುಲಿ ನೈಟ್ ಡ್ಯೂಟಿ ಮಾಡೋದು ಆ PT ಸರ್. ಇವತ್ತವ್ರಿಗೆ ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇರೋದ್ರಿಂದ ನಾನ್ ಇವತ್ತು ಇಲ್ಲಿ ಇರೋದಕ್ಕಾಗೋದಿಲ್ಲ, ನೀವೇ ಇವತ್ತು ಇನ್ಚಾರ್ಜ್ ತಗೋಬೇಕು, ಸ್ವಲ್ಪ ಎಲ್ಲ ನೋಡ್ಕೋಬೇಕು ಅಂತ ಹೇಳಿರ್ತಾರೆ. ಅದರಿಂದ ಇವರು ಎಲ್ಲಾ ಜಾಗದಲ್ಲೂ ಎಲ್ಲಾ ಕ್ಲಾಸ್ ರೂಮ್ಸ್ ನ ಕೂಡ ನೋಡ್ಕೊಂಡ್ ಬಂದಿರ್ತಾರೆ, ಎಲ್ಲ ಕರೆಕ್ಟ್ ಆಗಿ ಲಾಕ್ ಆಗಿದ್ಯಾ ಅಂತ. ಆ ಟೈಮ್ ಅಲ್ಲಿ ಈ ಕ್ಲಾಸ್ ರೂಮ್ ಕಡೆಯಿಂದ ಯಾರೋ ಓಡೋಗೋದನ್ನ ಗಮನಿಸ್ತಾರೆ. ಯಾರಿರ್ಬೋದು ಅಂತ ಹೇಳಿ ಜಸ್ಟ್ ಚೆಕ್ ಮಾಡೋದಕ್ಕೆ ಅಂತ ಬಂದಿದ್ದು ನೋಡಿದ್ರೆ ಒಳಗಡೆ ಲಿಯೋನ್ ಇರ್ತಾಳೆ. ಯಾಕಮ್ಮ ಏನಾಯ್ತು, ಯಾರ್ ನಿನ್ನ ಇಲ್ಲಿ ಕೂಡಾಕಿದ್ದು ಅಂತ ಕೇಳಿದ್ರೆ ಅವಳು ಏನು ಆನ್ಸರ್ ಮಾಡ್ತಾಳ, ಸೈಲೆಂಟ್ ಆಗಿರ್ತಾಳೆ. ಅದಾದ್ಮೇಲೆ ನಿಧಾನಕ್ಕೆ ಅವ್ರೆ ಅವಳನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಮನೇಲಿ ಬಿಡ್ಬೇಕಂತಾನೆ ಕರ್ಕೊಂಡ್ ಬರೋದು. ಆದ್ರೆ ಹಾನ್ ಕೂಡ ಲಿಯೋನ್ ಹುಡುಕ್ತಾ ಇದ್ದ ಅಲ್ವಾ. ಅವನ ಜಾಗಕ್ಕೆ ಬಂದಿದ ತಕ್ಷಣ ಯಾಕೆ ಸರ್ ಏನಾಯ್ತು ಅಂತ ಹೇಳಿ ಕೇಳಿದಾಗ ಅಷ್ಟೆಲ್ಲ ಲಿಯೋನ್ ಮುಖ ನೋಡಿದಾಗ ಕೂಡ ತುಂಬಾನೇ ಡಲ್ ಆಗಿರುತ್ತೆ. ಯಾವ್ದೋ ಒಂದು ವಿಷಯಕ್ಕೆ ಭಯ ಪಟ್ಟಿದ್ದಾಳೆ ಅಂತ ಅವ್ನು ಅರ್ಥ ಮಾಡ್ಕೊಂಡ. ಹುಷಾರಾಗಿಳನ್ನ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಬಿಟ್ಬಿಡು ಅಂತ ಹೇಳಿದಾಗ ಅವ್ನ್ ಕೂಡ ಸರಿ ಆಯ್ತು ಸರ್ ಅಂತ ಹೇಳಿ ಇವ್ ನಂಗೆ ನಿಂತ್ಕೊಂಡಿರ್ತಾಳೆ ಬೈದಲ್ಲಿ. ಅವನೇ ಅವಳ ಬ್ಯಾಗ್ ನ ತಗೊಂಡು ಹುಷಾರಾಗಿ ನಿಧಾನಕ್ಕೆ ಅವ್ರ ಮನೆ ಕಡೆ ಕರ್ಕೊಂಡ್ ಬರ್ತಾರೆ. ಇನ್ನೊಂದ್ ಕಡೆ ಗಾಂಗ್ ನ ತೋರಿಸ್ತಾರೆ. ಅವ್ನ್ಗೆ ಸಿಯೋನ್ ಬಗ್ಗೆ ಇವಾಗ ಸ್ವಲ್ಪ ವಿಷಯ ಗೊತ್ತಾಗಿದೆ ಅಲ್ವಾ, ಅವ್ರ ಅಪ್ಪ ರೆಕಾರ್ಡ್ಸ್ ಅಲ್ಲಿ ನೋಡಿದ್ದ ಅಲ್ವಾ. ಅದನ್ನೆಲ್ಲ ಲಿಯೋನ್ ಹತ್ರ ಹೇಳ್ಬೇಕು ಅಂತ ಅವ್ರ ಮನೆ ಹತ್ರ ಓಡ್ ಬರ್ತಾನೆ. ಏನ್ ಕರೆಯೋದು ಅಂತ ಗೊತ್ತಿಲ್ಲ ತಿಕ್ಕಾಡ್ಕೊಂಡು ನಿಂತಿರ್ಬೇಕಾದ್ರೆ ಹಿಂದ್ಗಡೆನೆ ಹಾನು ಮತ್ತೆ ಲಿಯೋನ್ ಇಬ್ರು ಬರ್ತಾರೆ. ಇವ್ರಿಬ್ರು ಇಷ್ಟೊತ್ತಲ್ಲಿ ಎಲ್ಲಿಂದ ಬರ್ತಿದ್ದಾರೆ ಅಂತ ಇವ್ರು ಶಾಕಿಂಗ್ ಅಲ್ಲಿ ನೋಡಿದ್ರು ಅವಳನ್ನ ನೋಡಿದ ತಕ್ಷಣ ಅವ್ನ್ಗೆ ಅರ್ಥ ಆಗೋಯ್ತು ಏನೋ ತಪ್ಪಾಗಿದೆ ಅಂತ. ಮುಖ ಬೇರೆ ಡಲ್ ಆಗಿದೆ, ಏನೋ ನೋಡಿ ಭಯ ಪಟ್ಟಿರೋ ತರ ಇದೆ ಅಂತ. ಎಲ್ಲೋಗಿದ್ರಿ, ಏನಾಯ್ತು, ನೀನ್ ಯಾಕೆ ಅಷ್ಟೊಂದು ಭಯ ಪಟ್ಟಿದ್ಯಾ, ಏನ್ ನಡೀತಾ ಇದೆ ಅಂತ ಕೇಳಿದ್ರೆ ಹಾನ್ ಹೇಳ್ತಾನೆ ಇವಾಗ ಅವಳ ಹತ್ರ ಏನು ಕೇಳ್ಬೇಡ, ಅವಳು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ, ಏನಿದ್ರು ನಾಳೆ ಮಾತಾಡ್ಕೊಂಡಾಗ ನಾಳೆ ಮಾತಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಅವನ ಹತ್ರ ಬ್ಯಾಗ್ ನ ಕಿತ್ತಿ ಲಿಯೋನ್ ಹತ್ರ ಕೊಟ್ಬಿಟ್ಟು ಇನ್ನೋಗ್ ಮನೆಗೆ ರೆಸ್ಟ್ ಎತ್ಕೊ ಹೋಗು ಅಂತ ಅವಳನ್ನ ಕಳಿಸ್ಬಿಟ್ಟ. ಅದಾದ್ಮೇಲೆ ಗಾಂಗೆ ಹಾನ್ ಹತ್ರ ಕೇಳ್ತಾನೆ ಇಷ್ಟೊತ್ತಲ್ಲಿ ಅವಳನ್ನ ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದೀಯಾ, ಏನೇ ನೋಡಿ ಅವಳು ಭಯ ಪಟ್ಟಿದ್ದಾಳೆ, ಭಯ ಪಟ್ಟಂಗಿಲ್ವೇ, ನೀನೇನೋ ಬೈದಿದ್ಯಾ ಅಂತ ಕಾಣಿಸುತ್ತೆ, ನಿನ್ಗೆ ಅವಳಂದ್ರೆ ಆಗೋದಿಲ್ಲ ತಾನೆ, ಅವಳಿಂದ ನೀನ್ ಆದಷ್ಟು ದೂರನೇ ಇರು, ಸುಮ್ನೆ ಅವಳ ವಿಷಯಕ್ಕೆಲ್ಲ ಇನ್ವಾಲ್ವ್ ಆಗ್ಬಿಡ ಅನ್ನೋ ತರ ಬೈದ್ಬಿಟ್ಟ. ಹಾನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆ ಕಿಮ್ಮನ ಸರ್ ಲಿಯೋನ್ ನ ಕರೆದ್ಬಿಟ್ಟು ಮತ್ತೆ ವಿಚಾರಣೆ ಮಾಡ್ತಾ ಇರೋದು. ನೀನು ಯಾರು ನಿನ್ನ ಕ್ಲಾಸ್ ರೂಮ್ ಅಲ್ಲಿ ಕೂಡ ಹಾಕಿದ್ದು, ಏನ್ ನಡೀತು ಅಂತ ಒಂದು ಬಿಡದೆ ನಂತರ ನಿಜ ಹೇಳ್ಬೇಕು ಅಂದಾಗ ಲಿಯೋನ್ ಕೂಡ ಹೇಳ್ತಾಳೆ 1 ವರ್ಷದಿಂದ ಇದೇ ಸ್ಕೂಲ್ ಅಲ್ಲಿ ಸೋಯಿನ್ ಅಂತ ಒಂದು ಹುಡುಗಿ ಸತ್ಲಲ್ಲ, ಆ ಹುಡುಗಿ ಹೆಂಗ್ ಸತ್ಲು ಅಂತ ನನ್ಗೆ ಇನ್ನೂ ನೆನಪು ಬಂದಿಲ್ಲ. ಆದ್ರೆ ಆ ಹುಡುಗಿ ನಂಬರ್ ಇಂದ ನನ್ಗೆ ಅವಾಗ ಮೆಸೇಜ್ ಬರುತ್ತೆ. ಅದೇ ತರ ನೆನೇನೋ ಒಂದ್ ಮೆಸೇಜ್ ಬಂತು, ಸೋಯಿನ್ ಹೆಂಗ್ ಸತ್ಲು ಅಂತ ನೀನ್ ತಿಳ್ಕೊಬೇಕಂದ್ರೆ ಇಂತ ರೂಮ್ ಗೆ ಬಾ ಅಂತ ಹೇಳಿದ್ರು. ಅದನ್ನ ನಂಬಿ ಆ ಜಾಗಕ್ಕೆ ಹೋದೆ. ಅಲ್ಲಿ ಯಾರೋ ಬ್ಲಾಕ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡಿದ್ರು. ಅವ್ರ ತಕ್ಷಣ ನನ್ನ ಆ ರೂಮ್ ಒಳಗಡೆ ಬಿಟ್ಟು ಲಾಕ್ ಮಾಡ್ಬಿಟ್ರು ಸರ್ ಅಂತ ಹೇಳ್ತಾಳೆ. ಆಗ ಸರ್ ಕೇಳ್ತಾರೆ ಸರಿ ಅವ್ರ ಮುಖ ಏನಾದ್ರು ನೋಡ್ದ ಅಂದಾಗ ಇಲ್ಲ ಸರ್ ಮುಖ ನೋಡಕ್ಕಾಗಿಲ್ಲ, ಆ ಹುಡಿಯಿಂದ ಅವ್ರ ಮುಖನ ಕವರ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾಳೆ. ಸರಿ ಆಯ್ತು, ಈಗ ಸದ್ಯಕ್ಕೆ ವಿಷಯದಲ್ಲಿ ನಾನೇನ್ ಹೆಲ್ಪ್ ಮಾಡಕ್ಕಾಗಲ್ಲ, ಏನಾದ್ರು ಮಾಡಕ್ಕಾಗತ್ತ ಅಂತ ಟ್ರೈ ಮಾಡ್ತೀನಿ, ಅಲ್ಲಿ ತನಕ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಕಳಿಸ್ಬಿಟ್ರು. ಅದಾದ್ಮೇಲೆ CCTV ಫುಟೇಜ್ ಎಲ್ಲ ಚೆಕ್ ಮಾಡ್ತಾರೆ, ಯಾರು ಬಂದಿದ್ರು ಹೋಗಿದ್ರು ಅಂತ. ಸುಮಾರು ಕ್ಯಾಮ್ರಾನಲ್ಲಿ ಮುಖ ಕ್ಯಾಪ್ಚರ್ ಆಗಿರಲ್ಲ, ಬಟ್ ಒಂದು ಕ್ಯಾಮ್ರಾನಲ್ಲಿ ಮಾತ್ರ ಮ್ಯಾಕ್ಸ್ ಟೀಚರ್ದು ಮುಖ ತುಂಬಾ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿರುತ್ತೆ. ಇವ್ರಿಗೆ ಕ್ಲಿಯರೇ ಆಗೋಯ್ತು, ಮೀನ್ಸ್ ಇವ್ರಿಗೆ ಕನ್ಫರ್ಮೇ ಆಗೋಯ್ತು ಆ ಜಾಗದಲ್ಲಿ ಇದ್ದಿದ್ದು ಮ್ಯಾಕ್ಸ್ ಟೀಚರೇ, ಅವ್ರೇನಕ್ಕ ಕೆಲಸ ಮಾಡ್ಬೇಕು ಅಂತ. ಈಗ ಮ್ಯಾಕ್ಸ್ ಟೀಚರ್ ನ ತೋರಿಸ್ತಾರೆ. ಅವರು ಕ್ಲಾಸ್ ಮಾಡೋದಕ್ಕೆ ಅಂತ ಲಿಯೋನ್ ಅವ್ರ ಕ್ಲಾಸ್ಗೆ ಬಂದಿರೋದು. ಜೊತೆಗೆ ಕಿಮ್ಮನ ಸರು ಬಂದಿರ್ತಾರೆ. ಅವ್ರು ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಲಿಯೋನ್ ಬಿಡದೆ ಮ್ಯಾಕ್ಸ್ ಟೀಚರ್ ನೇ ನೋಡ್ತಾ ಇರ್ತಾಳೆ. ಅವಳಿಗೆ ಒಂಥರ ಮೈಲ್ಡ್ ಆಗಿ ಡೌಟ್ ಬಂದಿರುತ್ತೆ, ಮೋಸ್ಟ್ಲಿ ನಾನು ಕೂಡ ಹಾಕಿದ್ ಇವರೇ ಇರ್ಬೋದಾ ಅಂತ. ಅವ್ರ ಮುಖನ ಅವಳು ನೋಡಿಲ್ಲ, ಬಟ್ ವಾಯ್ಸ್ ಇವಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದಾನೇ ಅವಳು ಡೌಟ್ ಪಟ್ಕೊಂಡು ಇವಳೇ ಇರ್ಬೋದಾ ಅನ್ನೋ ತರ ನೋಡ್ತಾ ಇರ್ತಾಳೆ. ಇದನ್ನ ಕಿಮ್ಮನ ಸರ್ ಕೂಡ ಗಮನಿಸ್ಬಿಟ್ರು, ಬಟ್ ಆ ಸರ್ ಏನು ಸದ್ಯಕ್ಕೆ ಮಾತಾಡ್ಲಿಲ್ಲ. ಆಮೇಲೆ ಕ್ಲಾಸ್ ಟೈಮಿಂಗ್ಸ್ ಮುಗಿತು, ಅವರಲ್ಲಿಂದ ಹೊರಟೋಗ್ತಾರೆ. ಆ ಟೈಮ್ ಅಲ್ಲಿ ಗಾಂಗ್ ಬಂದು ಲಿಯೋನ್ಗೆ ಒಂದು ಮೆಸೇಜ್ ನ ಹಾಕ್ಬಿಟ್ಟು ಮೇಲೆ ಟೆರಸ್ ಬಾ ಅಂತ ಸಿಗ್ನಲ್ ಕೂಡ ಕೊಡ್ತಾನೆ. ಫಸ್ಟ್ ಗಾಂಗ್ ಎದ್ದೋಗ್ತಾನೆ, ಹಿಂದ್ಗಡೆನೆ ಲಿಯೋನ್ ಕೂಡ ಎದ್ದೋಗ್ತಾಳೆ. ಇದನ್ನ ಹಾನ್ ನೋಡ್ತಾನೆ. ಇನ್ನೇನ್ ಹಾನು ಎದ್ದೇಳ್ಬೇಕನ್ನೋಷ್ಟ್ರಲ್ಲಿ ಸಾಂಗ್ ಜಾಜಾಕ್ ಹೋಗ್ಬಿಟ್ಟು ಹೇಳ್ತಾಳೆ ಏನಪ್ಪಾ ಇನ್ನು ನಿನ್ ಗೋಯಿನ ಹತ್ರ ಮಾತಾಡ್ತಾ ಇಲ್ವಾ, ಇನ್ನು ಕೋಪದಲ್ಲೇ ಇದೆಯಾ, ಪಾಪ ಏನಿದ್ರು ಮಾತಾಡ್ಬಿಡೋ, ಸ್ಕೂಲ್ ಕಮಿಟಿ ಅವಳನ್ನ ಸ್ಕೂಲ್ ಬಿಟ್ಟು ತೆಗಿತಾ ಇದಾರೆ ಅನ್ನೋ ವಿಷಯನ ಹೇಳ್ತಾಳೆ. ಯಾಕಂದ್ರೆ ಇದಕ್ಕೂ ಮುಂಚೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ ವಿಷಯ ಅವನ್ಗೆ ಗೊತ್ತಿಲ್ಲ, ಅವನದನ್ನ ನೋಡು ಇರೋದಿಲ್ಲ. ಈಗ ಸಾಂಗ್ ಜಾ ಹೇಳಿದ್ಮೇಲೆ ಅವನ್ಗೆ ಗೊತ್ತಾಗ್ತಾ ಇರೋದು. ಈಗ ಟೆರಸ್ ಅಲ್ಲಿ ಗಾಂಗು ಮತ್ತೆ ಲಿಯೋನ್ ಮಾತಾಡ್ಕೋಬೇಕಾದ್ರೆ ಲಿಯೋನ್ ಬಂದು ನಿನ್ನೆ ಏನ್ ನಡೀತು ಅಂತ ಹೇಳ್ತಾಳೆ. ಗೋಯುನ್ ಕೇಸ್ ಬಗ್ಗೆ ಈ ತರ ಏನೋ ವಿಚಾರಣೆ ನಡೀತು, ಅಷ್ಟೇ ಅಲ್ಲ
ನೀನು ನೈಟ್ ಕೂಡ ನನ್ಗೆ ಈ ತರ ಆಯ್ತು ಅಂತ ಎಲ್ಲ ಹೇಳಿದಾಗ ಗಾಂಗ್ಗೆ ಸ್ವಲ್ಪ ಶಾಕ್ ಆಗಿದ್ರೆ ಕೂಡ ಗಾಂಗ್ ಹೇಳ್ತಾನೆ ಸರಿ ಆಯ್ತು ಏನು ಹೆಂಗೆ ಯಾಕೆ ಅಂತ ಹೇಳಿ ನನ್ನ ಹತ್ರ ಕಾರಣ ಕೇಳ್ಬೇಡ, ಯಾಕಂದ್ರೆ ನನ್ಗೆ ಕಾರಣನೂ ಗೊತ್ತಿಲ್ಲ. ಬಟ್ ಸೋಯುನ್ ಕೇಸ್ ಫೈಲ್ ಎಲ್ಲ ನಾನು ನೋಡ್ಬೇಕಾದ್ರೆ ಅದ್ರಲ್ಲಿ ಸೋಯುನ್ ಕೇಸ್ಗೆ ಹೈ ವಿಟ್ನೆಸ್ ಆಗಿ ಗೋಯುನೇ ಇರೋದು. ಗೋಯುನ್ಗೇನೋ ವಿಷಯ ಗೊತ್ತಿದೆ, ಬಟ್ ನಿನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಚೆನ್ನಾಗೆ ಗೊತ್ತು. ನಿನಗೇನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ ತಕ್ಷಣ ನನಗೆ ಕಾಲ್ ಮಾಡು, ಏನೇ ವಿಷಯ ಆದ್ರೂ ಕೂಡ ನನ್ನ ಹತ್ರ ಹೇಳು ಅನ್ನೋ ತರ ಗಾಂಗ್ ಹೇಳ್ಬಿಟ್ಟ. ಇಲ್ಲಿ ಆಫೀಸ್ ಅಲ್ಲಿ ಇರೋ ಕಿಮ್ ಸರ್ ನ ತೋರಿಸ್ತಾರೆ. ಅವ್ರು ಬಂದು ಯಾರಿಗೂ ಗೊತ್ತಿಲ್ಲದ ಸಿಸ್ಟಮ್ ಅಲ್ಲಿ ಮ್ಯಾಕ್ಸ್ ಟೀಚರ್ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಅವರು ಟೀಚರ್ ಪ್ರೊಫೈಲ್ಸ್ ಎಲ್ಲ ಇಟ್ಟಿರ್ತಾರಲ್ವಾ, ಅದ್ರಲ್ಲಿ ಅವರು ಡೀಟೇಲ್ಸ್ ಎಲ್ಲ ಎತ್ತಿ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಸೋಯುನ್ ಅವರ ಸರ್ನೇಮು ಮತ್ತೆ ಇಲ್ಲಿ ಮ್ಯಾಕ್ಸ್ ಟೀಚರ್ದು ಸರ್ನೇಮ್ ಒಂದೇ ತರ ಇರುತ್ತೆ. ಅಷ್ಟೆಲ್ಲ ತುಂಬಾ ಕ್ಲಿಯರ್ ಆಗಿ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಅದ್ರಲ್ಲಿ ಅವ್ರಿಗೆ ಗೊತ್ತಾಗೋಯ್ತು ಸೋಯುನ್ ಅವ್ರ ಅಕ್ಕನೇ ಮ್ಯಾಕ್ಸ್ ಟೀಚರ್ ಅಂತ. ಹಂಗಾದ್ರೆ ಅವ್ರೇ ಏನೋ ಕೆಲಸ ಮಾಡಿದಾರೆ ಅಂತ ಇವ್ರಿಗೆ ಡೌಟ್ ಬಂದಿರತ್ತಲ್ವಾ. ಅದೇ ಟೈಮಲ್ಲಿ ಜಾಕೆ ಪಿಟಿ ಸರ್ ಬಂದಿದ ತಕ್ಷಣ ಕಿಮ್ಮನ ಸರ್ ಏನು ಮಾತಾಡಲ್ಲ, ಏನಿಲ್ಲ ಸರ್ ಸ್ವಲ್ಪ ಕೆಲಸದ ಮೇಲೆ ಬಂದೆ ಅಂತ ಹೇಳಿ ಸಿಸ್ಟಮ್ ನ ಶಟ್ ಡೌನ್ ಮಾಡೋದಿಲ್ಲ, ಹಂಗೆ ಅಲ್ಲಿಂದ ಹೊರಟೋಗ್ತಾರೆ. ಅದನ್ನ ಪಿಟಿ ಸರ್ ನೋಡಿದ್ರೆ ಏನು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಮ್ಯಾಕ್ಸ್ ಟೀಚರ್ ಕಿಮ್ಮನ ಸರ್ ನ ಮೀಟ್ ಮಾಡ್ಬಿಟ್ಟು ಇವತ್ತು ನೈಟ್ ಡಿನ್ನರ್ ಗೆ ಹೋಗೋಣ ಅಂತ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕೇಳ್ತಾರೆ. ಕಿಮ್ಮನ ಸರ್ ಕೂಡ ಓಕೆ ಆಯ್ತು ಬರ್ತೀನಿ ಅಂತ ತಲೆ ಅಲ್ಲಾಡಿಸ್ಬಿಟ್ರು. ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಹಾನ್ ಹಂಗೆ ಮ್ಯೂಸಿಕ್ ಕೇಳ್ಕೊಂಡು ಒಂದ್ ಜಾಗದಲ್ಲಿ ಕೂತಿರ್ಬೇಕಾದ್ರೆ ಹಿಂದ್ಗಡೆನೆ ಲಿಯೋನ್ ಬಂದು ಕೂತ್ಕೊಂತಾಳೆ. ಲಿಯೋನ್ ಬಂದಿದ್ದಾಳೆ ಅಂತ ಹಾನ್ಗೆ ಗೊತ್ತಾಗಿದ ತಕ್ಷಣ ಅವನು ಹೆಡ್ಫೋನ್ಸ್ ಎಲ್ಲ ತೆಗೆದ್ಬಿಟ್ಟು ಅವಳ ಹತ್ರ ಕೇಳ್ತಾನೆ, ನೀನು ಟ್ರಾನ್ಸ್ಫರ್ ತಗೊಂಡ್ ಹೋಗ್ತಾ ಇದೀಯಂತೆ, ನನಗೆ ಗೊತ್ತಾಯ್ತು ವಿಷಯ ಅಂದಾಗ ಅವಳಂಗೆ ತಿರುಗ್ಬಿಟ್ಟು ನೀನೇನ್ ಅನ್ಕೊಂಡಿದ್ಯಾ ಹಾನ್, ನಾನು ಹೋಗ್ಬೇಕಂತ ಅನ್ಕೊಂಡಿದ್ಯಾ ಅಂದಾಗ ಹಾನ್ ಏನು ಮಾತಾಡಲ್ಲ, ಸೈಲೆಂಟ್ ಆಗ್ಬಿಟ್ಟ. ಇವಾಗ ಹಂಗೆ ಕ್ಯಾಂಟೀನ್ ಅಲ್ಲಿ ತೋರಿಸ್ತಾರೆ. ಲೀ ಮತ್ತೆ ಸಾಂಗ್ಜಾ ಕೂತ್ಕೊಂಡು ತಿಂತಿರ್ಬೇಕಾದ್ರೆ ಎದುರುಗಡೆ ಗಾಂಗ್ ಕೂಡ ಕೂತಿರ್ತಾನೆ. ಆದ್ರೆ ಅವ್ನು ಯಾಕೋ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಇದನ್ನ ಗಮನಿಸೋ ಲೀ ಕೇಳ್ತಾಳೆ, ಹೌದು ಗಾಂಗ್ ಏನಾಗಿದೆ ನಿನ್ಗೆ ನಡುವೆ, ಸರಿಯಾಗಿ ನೀನ್ ಊಟನೇ ಮಾಡ್ತಾ ಇಲ್ಲ, ಆರೋಗ್ಯಕ್ಕೆ ಏನಾದ್ರು ಪ್ರಾಬ್ಲಮ್ ಅನ್ನೋ ತರ ಕೇಳಿದಾಗ ಗಾಂಗ್ ಹೇಳ್ತಾನೆ, ಇಲ್ಲ ನನ್ಗೆ ಯಾಕೋ ನಡುವೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ತಗೋ ನೀನೆ ತಿನ್ಬಿಡು ಅಂತ ಹೇಳಿ ಅವ್ನ್ ತಟ್ಟೆಲಿರೋದಲ್ಲ ಐತೆ ಅವಳು ತಟ್ಟೆಗೆ ಹಾಕ್ಬಿಟ್ಟು, ನೀನ್ ಊಟ ಮಾಡುವಾಗ ತುಂಬಾ ಸುಂದರವಾಗಿ ಕಾಣಿಸ್ತೀಯ, ತಗೋ ಇದನ್ನ ಕೂಡ ತಿನ್ಬಿಡು ಅಂತ ಹಾಕ್ಬಿಟ್ಟು ಅವ್ನು ಅಲ್ಲಿಂದ ಹೋಗ್ಬೇಕಾದ್ರೆ ಲೀ ಕಿರ್ಚ್ತಾ ಇರ್ತಾಳೆ, ಇಲ್ಲೋಡೋ ನೀನ್ ಇತ್ರಲ್ಲ ಮಾಡೋದ್ರಿಂದ ನನ್ಗೆ ನಿನ್ ಮೇಲೆ ಲವ್ ಬರೋದಿಲ್ಲ ಅಂತ ಕಿರ್ಚವಾಗ ಅವ್ರ ಪಕ್ಕದ ಟೇಬಲ್ ಅಲ್ಲೇ ಗೀಟೆ ಅನ್ನೋನ್ ಕೂತಿರ್ತಾನೆ. ಅವ್ನ್ ಗಾಂಗ್ ನ ನೋಡಿದ ತಕ್ಷಣ ಏನ್ ಗಾಂಗ್ ಹೇಳಲೇ ಇಲ್ಲ ವಿಷಯನ, ನಿನ್ಗೆ ಲೀ ಅಂದ್ರೆ ಇಷ್ಟನಾ ಅನ್ನೋ ತರ ಕೇಳಿದಾಗ ಗಾಂಗ್ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಗಾಂಗ್ಸ್ ಅವ್ರ ಮನೆಯಲ್ಲಿ ತೋರಿಸ್ತಾರೆ. ಎಲ್ಲ ಫ್ಯಾಮಿಲಿ ಡಿನ್ನರ್ ಎಲ್ಲ ಜೊತೆ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಗಾಂಗ್ಸೋಗೆ ಸ್ಕೂಲ್ ಅಲ್ಲಿ ಇರೋದಕ್ಕೆ ತುಂಬಾ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಯಾಕಂದ್ರೆ ಟೋಕಿನಲ್ಲಿ ಲಿಯೋನ್ ಸಾವ್ಗೆ ಇವಳೆ ಕಾರಣ ಅಂತ ಹೇಳಿ ಸ್ಕೂಲ್ ಅಲ್ಲಿ ಎಲ್ಲರಿಗೂ ಗೊತ್ತಾಯ್ತಲ್ವಾ, ಅದರಿಂದ ಸ್ವಲ್ಪ ಬಿಂಕವಾಗಿ ಇರ್ತಾಳೆ. ಅದಕ್ಕೆ ಅವ್ರಪ್ಪ ಹತ್ರ ಕೇಳ್ತಾಳಪ್ಪ ನನ್ನ ಬೇರೆ ಸ್ಕೂಲ್ಗೆ ಹಾಕ್ಬಿಡಿ, ಬೇರೆ ಹತ್ರ ನನ್ಗೆ ಟ್ರಾನ್ಸ್ಫರ್ ಕೊಡ್ಸ್ಬಿಡಿ ಅನ್ನೋ ತರ ಅಂದಾಗ ಅವ್ರಪ್ಪ ಅಂತಾರೆ, ನೀನ್ ಇಷ್ಟ ಬಂದಂಗೆ ಬೇರೆ ಬೇರೆ ಸ್ಕೂಲ್ಗೆಲ್ಲ ನಾನು ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ, ಈಗ ರೀಸೆಂಟ್ ಆಗ್ತಾನೆ ಇಲ್ಲಿಗೆ ಬಂದಿದೀವಿ, ನಿನ್ಗೆ ಅಷ್ಟು ಅನ್ಕಂಫರ್ಟಬಲ್ ಆಗಿದ್ರೆ ಯಾವ ಹುಡುಗಿಂದ ನಿನ್ಗೆ ತೊಂದರೆ ಆಗ್ತಾ ಇದೆಯೋ ಆ ಹುಡುಗಿನ ಬೇಕಂದ್ರೆ ಬೇರೆ ಸ್ಕೂಲ್ಗೆ ಕಳ್ಸೋ ವ್ಯವಸ್ಥೆ ನಾನು ಮಾಡ್ತೀನಿ, ಅವಾಗ ನಿನ್ಗೇನು ಪ್ರಾಬ್ಲಮ್ ಇರಲ್ಲ ಅನ್ನೋ ತರ ಅಂದಾಗ ಗಾಂಗ್ಸೋ ಕೂಡ ಸರಿ ಆಯ್ತಪ್ಪ ಅಂತ ಹೇಳಿ ತಲೆನ ಅಲ್ಲಾಡಿಸ್ತಾಳೆ. ಇವಾಗ ಇನ್ನೊಂದ್ ಕಡೆ ನೈಟ್ ಆಗಿರತ್ತಲ್ವಾ, ಆ ಮ್ಯಾಕ್ಸ್ ಟೀಚರ್ ಮತ್ತೆ ಕಿಮ್ಮನ ಸರ್ ಬಂದು ಡಿನ್ನರ್ ಹೋಗೋಣ ಅಂತ ಮಾತಾಡ್ಕೊಂಡ್ರಲ್ವಾ. ಸೊ ಒಂದು ಬಾರಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಕಿಮ್ಮನ ಸರ್ ಸ್ವಲ್ಪ ಓವರ್ ಆಗಿ ಡ್ರಿಂಕ್ಸ್ ಮಾಡ್ಬಿಟ್ಟು ಸೋಯುನ್ ಕೇಸ್ ಬಗ್ಗೆ ಮಾತಾಡ್ತಾರೆ. ಏನೇನೋ ಹೇಳ್ಬಿಟ್ಟು ಅವತ್ತ ವಿಷಯನ ನಾನ್ ಕೂಡ ನೋಡಿದೆ, ಆದ್ರೆ ಅದನ್ನ ತಡೆಯಕ್ ಆಗದೆ ಇರೋ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ, ನನ್ ಕೈಲಿ ಅದನ್ನ ತಡೆಯಕ್ ಆಗ್ಲಿಲ್ಲ ಅಂತ ಸ್ವಲ್ಪ ಬೇಜಾರಾಗಿ ಮಾತಾಡ್ಕೊಂಡು ಹಂಗೆ ಫುಲ್ ಆಗಿ ಟೈಟ್ ಆಗಿ ಮಲಗ್ಬಿಟ್ರು. ಆಕ್ಚುಲಿ ಮ್ಯಾಕ್ಸ್ ಟೀಚರ್ ಬಂದು ಇಷ್ಟೊತ್ತು ಈ ಕಿಮ್ ಸರ್ ಮಾತಾಡಿರೋದು ಎಲ್ಲದನ್ನೂ ರೆಕಾರ್ಡ್ ಮಾಡ್ಕೊಂಡಿದ್ದಿರ್ತಾರೆ. ಅಲ್ಲಿ ಕಿಮ್ಮನ ಸರ್ ಕುಡಿದು ಮಲಗ್ಬಿಟ್ಟಿದಾರಲ್ವಾ, ಅದನ್ನ ಪ್ಲೇ ಮಾಡೋಣ ಅಂತ ಹೇಳಿ ಫೋನ್ ಎತ್ಕೊಳ್ಳೋಷ್ಟ್ರಲ್ಲಿ ಟಕ್ ಅಂತ ಕಿಮ್ಮನ ಸರ್ ಫೋನ್ ಮೇಲೆ ಕೈ ಇಡ್ತಾರೆ. ಆಕ್ಚುಲಿ ಅವ್ರು ಇಷ್ಟೊತ್ತು ಕುಡಿದ್ಬಿಟ್ಟು ಟೈಟ್ ಆಗ್ಲಿಲ್ಲ, ಇವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು, ಇವ್ರು ಏನ್ ಮಾಡ್ತಿದಾರೆ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಹತ್ರ ಆಕ್ಟಿಂಗ್ ನ ಮಾಡಿ ಸೋಯಿನ್ ಬಗ್ಗೆ ಇಷ್ಟೊತ್ತು ಮಾತಾಡಿರೋದು. ಆದ್ರೆ ಕಿಮ್ ಸರ್ ಬಂದ ಫೋನ್ ನ ತಗೊಂಡವರು ರೆಕಾರ್ಡಿಂಗ್ ನ ಆಫ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ. ಆ ರೆಕಾರ್ಡಿಂಗ್ ಆನ್ ಅಲ್ಲಿ ಇರ್ಬೇಕಾದ್ರೆ ಸರ್ ಕೇಳ್ತಾರೆ, ನೀನೇ ಸೋಯಿನ್ ಅವರ ಅಕ್ಕ ಅಂತ ನನ್ಗೆ ಚೆನ್ನಾಗೇ ಗೊತ್ತು, ಸೋಯಿನ್ ಸತ್ತೋದ್ಲು, ಇದ್ರೂನು ಏನಕ್ಕಿದೆಲ್ಲ ಮಾಡ್ತಾ ಇದ್ದೀರಾ, ಏನಕ್ಕಿದ್ರೆ ಸುಮ್ಮನೆ ಸ್ಟೂಡೆಂಟ್ಸ್ ಗೆಲ್ಲ ಇದ್ರ ಹಿಂಸೆ ಕೊಡ್ತಾ ಇದ್ದೀರಾ, ನಿನ್ನೆ ನೈಟು ಲಿಯೋನ್ ನ ನೀವೇ ರೂಮ್ ಅಲ್ಲಿ ಕೂಡ ಹಾಕಿದ್ದು ಅನ್ನೋ ವಿಷಯ ನನ್ಗೆ ಚೆನ್ನಾಗೇ ಗೊತ್ತು ಅಂತ ಹೇಳಿದಾಗ ಆ ಮ್ಯಾಕ್ಸ್ ಟೀಚರ್ ಹೇಳ್ತಾರೆ, ನನ್ ತಂಗಿನ ಎಲ್ಲೋರು ಅಷ್ಟು ಈಸಿಯಾಗಿ ಮರ್ತ್ ಬಿಟ್ರಲ್ವಾ, ಕೊನೆವರೆಗೂ ಮರಿಬಾರ್ದು, ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳೋ ತರ ನಾನ್ ಮಾಡ್ತೀನಿ ಅನ್ನೋ ತರ ಅಂದಾಗ ಈ ಕಿಮ್ ಸರ್ ಹೇಳ್ತಾರೆ, ಅದ್ರಲ್ಲಿ ಏನ್ ಪ್ರಯೋಜನ ಇದೆ, ಆದ್ರೆ ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ, ನಿಮ್ ತಂಗಿ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಅದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಆ ಮಾತ್ ಮೇಲೆ ಮ್ಯಾಕ್ಸ್ ಟೀಚರ್ ಗೆ ನಂಬಿಕೆ ಇಲ್ಲ, ನಿಮ್ಮನ್ನ ಹೆಂಗ್ ನಾನು ನಂಬಕ್ಕಾಗತ್ತೆ, ನೀವ್ ಪ್ರಾಮಿಸ್ ನ ಬ್ರೇಕ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂದಾಗ, ತಗೋ ಈ ರೆಕಾರ್ಡಿಂಗ್ ಈ ಫೋನ್ ಅಲ್ಲೇ ಇದೆ, ನಾನ್ ಡಿಲೀಟ್ ಮಾಡ್ಲಿಲ್ಲ, ಇನ್ ಕೇಸ್ ನನ್ ಕೈಲಾದ್ರೆ ಆಗಿಲ್ಲ ಅಂತಂದ್ರೆ ಈ ರೆಕಾರ್ಡಿಂಗ್ ನ ಇಟ್ಕೊಂಡು ನೀನ್ ಏನ್ ಬೇಕಾಗಿದ್ರು ಮಾಡಬಹುದು ಅಂತ ಅಕಿಮನ ಸರ್ ಫೋನ್ ನ ಬಂದು ಮ್ಯಾಕ್ಸ್ ಟೀಚರ್ ಹತ್ರನೇ ಕೊಟ್ಬಿಡ್ತಾರೆ. ಇನ್ನೊಂದ್ ಕಡೆ ಗಾಂಗ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಅಪ್ಪ ಏನೋ ಕೆಲಸ ಮಾಡ್ಕೊಂತ ಇರ್ಬೇಕಾದ್ರೆ ಗಾಂಗ್ ಹೋಗ್ಬಿಟ್ಟು ಕೇಳ್ತಾನೆ, ಅಪ್ಪ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಲಿಯೋನ್ಗೂ ಮತ್ತೆ ಸೋಯಿನ್ ಸತ್ತಿರೋ ಡೆತ್ ಕೇಸ್ಗೂ ಏನ್ ಸಂಬಂಧ, ಅದನ್ನ ಇಟ್ಕೊಂಡು ಅವಳನ್ನ ನೀವು ಸ್ಕೂಲ್ ಬಿಟ್ಟು ತೆಗಿತಾ ಇದೀರಾ, ಏನ್ ವಿಷಯ ಅಂತ ಕೇಳಿದಾಗ ಅವ್ರಂತಾರೆ, ಲಿಯೋನ್ ನ ಈಗ ಸ್ಕೂಲ್ ಬಿಟ್ಟು ತೆಗಿತಾ ಇರೋದಕ್ಕೂ ಸೋಯಿನ್ ಡೆತ್ ಕೇಸ್ಗೂ ಯಾವ್ದೇ ಒಂದು ಸಂಬಂಧನೂ ಇಲ್ಲ, ನಿನ್ಗ್ಯಾಕೆ ಡೌಟ್ ಬಂತು, ನೀನೇನ ಕೇಳ್ತಾ ಇದೀಯ ಅಂದಾಗ ಗಾಂಗ್ ಎದ್ ನಿಂತ್ಕೊಂಡು ಹೇಳ್ತಾನೆ, ನನಗ್ ಗೊತ್ತು ನೀವು ಗೋಯಿನ್ ನ ಸ್ಕೂಲ್ ಬಿಟ್ಟು ತೆಗಿತಾ ಇದೀರಾ ಅಂತ, ಅಂದ್ರೆ ಲಿಯೋನು ಸ್ಕೂಲ್ ಬಿಟ್ಟು ತೆಗಿತಾ ಇದೀರಾ ಅಂತ, ಅದಕ್ಕೆ ನಾನ್ ಅಡ್ಡ ಇರ್ತೀನಿ, ಅವಳನ್ನ ಸ್ಕೂಲ್ ಬಿಟ್ಟು ತೆಗಿಯೋದಕ್ಕೆ ನಾನ್ ಬಿಡೋದಿಲ್ಲ, ಹಂಗ್ ನೀವ್ ತೆಗಿಬೇಕು ಅಂತಂದ್ರೆ ಸ್ಕೂಲ್ ಕಮಿಟಿ ಮುಂದೆ ಸೋಯುನ್ ಕೇಸ್ ಬಗ್ಗೆ ನಾನೇ ಮಾತಾಡ್ಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ಡೈರೆಕ್ಟರ್ ಗೆ ಕೋಪ ಬಂದ್ಬಿಡ್ತು, ಅಂದ್ರೆ ಅವ್ರ ಅಪ್ಪಗೆ ಕೋಪ ಬಂದ್ಬಿಡ್ತು, ಆ ಫೈಲ್ ನ ಎತ್ತಿ ಬಿಸಾಕ್ಬಿಟ್ರು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಈ ಕಿಮ್ಮನ ಸರ್ ಡೈರೆಕ್ಟರ್ ನ ಮೀಟ್ ಮಾಡ್ಬಿಟ್ಟು ಮಾತಾಡ್ತಾರೆ, ಇಲ್ಲಿ ನೋಡಿ ಸರ್, ನನಗೆ ನೀವ್ ಎಷ್ಟು ಹೆಲ್ಪ್ ಮಾಡಿದೀರಾ ಅಂತ ನನಗೆ ತುಂಬಾನೇ ಚೆನ್ನಾಗ್ ಗೊತ್ತು, ಅಷ್ಟೇ ನನ್ ಲೈಫ್ ಇನ್ ಮುಗ್ದೋಯ್ತು, ನಾನು ನಿಂತ್ಕೊಳ್ಳಕ್ ಕೂಡ
ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನೀವೇ ನನ್ ಕೈ ಹಿಡಿದು ನಿಲ್ಸಿದೀರಾ. ಸುಮಾರು ವಿಷಯದಲ್ಲಿ ನನ್ಗೆ ಹೆಲ್ಪ್ ಮಾಡಿದಾರ. ಇನ್ನು ಯಾಕೆ ನನ್ ಎಕ್ಸಾಮ್ ಫೀಸ್ ಇಂದ ಹಿಡಿದು ನನ್ ಸ್ಕೂಲ್ ಫೀಸ್ ಇಂದ ಹಿಡಿದು ಎಲ್ಲದಕ್ಕೂ ನೀವೇ ನನ್ಗೆ ಹೆಲ್ಪ್ ಮಾಡಿದ್ದು. ಆದ್ರೆ ಇವಾಗ ನಾನು ತುಂಬಾನೇ ಟೈಟ್ ಆದ ಪೊಸಿಷನ್ ಅಲ್ಲಿ ಇದೀನಿ ಸರ್. ಇದರಿಂದ ಹೆಂಗ್ ನಾನು ತಪ್ಪಿಸ್ಕೊಳ್ಳೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಮಾಡಿ ಮಾತಾಡ್ಬೇಕಾದ್ರೆ ಡೈರೆಕ್ಟರ್ ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಇವ್ರು ಬಂದು ಸೋಯಿನ್ ಕೇಸ್ ಬಗ್ಗೆನೆ ಮಾತಾಡ್ತಾ ಇರೋದು ಅಂತ. ಆಗ ಡೈರೆಕ್ಟರ್ ಹೇಳ್ತಾರೆ, ಇಲ್ಲಿ ನೋಡಿ ಮಿಸ್ಟರ್ ಕಿಮ್, ಆ ಟೈಮ್ ಅಲ್ಲಿ ನಿಮ್ಗೆ ಒಂದು ಹೆಲ್ಪ್ ಮಾಡೋ ಸ್ಥಾನದಲ್ಲಿ ನಾನಿದ್ದೆ. ಬಟ್ ಇವಾಗ ಸ್ಥಾನ ಮೀರಿ ನಾನು ಹೊರಟೋಗಿದ್ದೀನಿ. ನಿಮ್ಗೆ ನಾನು ಹೆಲ್ಪ್ ಮಾಡಕ್ ಆಗೋದಿಲ್ಲ. ಆದ್ರೆ ಏನ್ ಮಾಡಕ್ಕಾಗುತ್ತೋ ಟ್ರೈ ಮಾಡಿ ನೋಡ್ತೀನಿ. ಬಟ್ ನಾನು 100% ಹೋಪ್ ನಿಮ್ಗೆ ಕೊಡಲ್ಲ ಅನ್ನೋ ತರ ಹೇಳ್ಬಿಟ್ಟು ಹೊರಟೋದ್ರು. ಇದಕ್ ಮೇಲೆ ಏನು ಮಾತಾಡಲ್ಲ. ಅದೇ ಟೈಮ್ ಅಲ್ಲಿ ಅದೇ ಜಾಗಕ್ಕೆ ಅಂದ್ರೆ ಆ ಕಡೆ ಕ್ಲಾಸ್ ರೂಮ್ ಕಡೆ ಮ್ಯಾಥ್ಸ್ ಟೀಚರ್ ಹೋಗೋದನ್ನ ಲಿಯೋನ್ ಕೂಡ ನೋಡಿದ್ಲು. ಹಂಗೆ ಫಾಲೋ ಮಾಡ್ಕೊಂಡೆ ಹೋಗ್ತಾಳೆ. ಆದ್ರೆ ಇವಳೇನ್ ಭಯ ಪಡೋತಾರಲ್ಲ ಡೈರೆಕ್ಟ್ ಆಗಿ ಕೇಳ್ತಾಳೆ, ನೀವ್ ನನ್ನ ಹತ್ರ ಏನಾದ್ರು ಹೇಳ್ಬೇಕು ಅನ್ಕೊಂಡಿದೀರಾ ಮೇಡಮ್ ಅಂದಾಗ, ನನ್ನ ಫಾಲೋ ಮಾಡ್ಕೊಂಡ್ ಬಾ ಅಂತ ಹೇಳಿ ಯಾವ್ದೋ ಒಂದು ಸ್ಟೋರ್ ರೂಮ್ ತರ ಇರುತ್ತೆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ತಾರೆ. ಲಿಯೋನ್ ಕೇಳ್ತಾಳೆ, ಸೋಯಿನ್ ಫೋನ್ ಇಂದ ನನ್ಗೆ ಮೆಸೇಜಸ್ ಕಳಿಸ್ತಾ ಇದ್ದು ಅವತ್ತು ನೈಟ್ ನನ್ನ ಕ್ಲಾಸ್ ರೂಮ್ ಅಲ್ಲಿ ಕೂಡ ಹಾಕಿದ್ದೆಲ್ಲ ನೀವೇ ಅಲ್ವಾ, ಏನ್ ನಡೀತಾ ಇದೆ ನನಗೆಲ್ಲ ಸ್ವಲ್ಪ ಹೇಳ್ತೀರಾ ಅಂದಾಗ ಅವಾಗ ಮ್ಯಾಥ್ಸ್ ಟೀಚರ್ ಒಂದು ಫ್ಲಾಶ್ ಬ್ಯಾಕ್ ನ ಹೇಳಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಸೋಯುನು ಮತ್ತೆ ಗೋಯುನು ಚಿಕ್ಕ ವಯಸ್ಸಿಂದನೂ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಜೊತೆಗೆ ಸ್ಕೂಲ್ ಬರೋರು, ಜೊತೆಗೆ ಇರೋರು. ಲಾಸ್ಟ್ ಇಯರ್ ಕೂಡ ಜೊತೆಗೆ ಒಂದೇ ಕ್ಲಾಸ್ ಅಲ್ಲೇ ಓದಿರ್ತಾರೆ. ಅವತ್ತೊಂದಿನ ಕ್ಲಾಸ್ ಅಲ್ಲಿ ಲಾಸ್ಟ್ ಪೀರಿಯಡ್ ಕಿಮ್ಮನ ಸೊರೆ ಕ್ಲಾಸ್ ನ ತಗೊಳ್ತಾ ಇರೋದು. ಏನೋ ಕ್ಲಾಸ್ ಮ್ಯಾಥ್ಸ್ ಕ್ಲಾಸ್ ಏನೋ ತುಂಬಾ ಬೋರ್ ಹೊಡಿತಾ ಇದೆ ಅಂತ ಸುಮಾರು ಸ್ಟೂಡೆಂಟ್ಸ್ ಮಲಗ್ ಬಿಟ್ಟಿರ್ತಾರೆ. ಅವ್ರಗಳ ಮಧ್ಯೆ ಸೋಯುನ್ ಕೂಡ ಮಲಗಿರ್ತಾಳೆ. ಆದ್ರೆ ಸೋಯುನ್ ಮಲಗಿರೋದು ಅವಳಿಗೆ ಮೈ ಹುಷಾರಿಲ್ಲ ಅಂತ, ತುಂಬಾನೇ ಫೀವರ್ ಬಂದಿರುತ್ತೆ. ಆದ್ರೆ ಕಿಮ್ಮನ ಸರ್ ನೋಡ್ಬಿಟ್ಟು ಏನ್ ಅನ್ಕೊಂತಾರೆ, ಓಕೆ ಕ್ಲಾಸ್ ಬೋರ್ ಹೊಡಿತಾ ಇದೆ ಅಂತ ಬೇರೆ ಹೆಣ್ಮಕ್ಳೆಲ್ಲ ಮಲಗಿದಾರಲ್ವಾ, ಅದ್ರಿಂದಾನೆ ಸೋಯುನ್ ಕೂಡ ಮಲಗಿರೋದು ಅಂತ. ಅವಾಗ ಕೂಡ ಅವ್ರು ಹೋಗ್ಬಿಟ್ಟು ಏನ್ ವಿಷಯ ಅಂತ ಕೇಳಿದ್ರೆ ಸರಿ ಹೋಗ್ತಾ ಇತ್ತು. ಬಟ್ ಅವರು ಕೇಳಲಿಲ್ಲ. ಅದೇ ಟೈಮ್ ಅಲ್ಲಿ ಆ ಕ್ಲಾಸ್ ರೂಮ್ ಗೆ ಯಾರೋ ಒಂದ್ ಸರ್ ಬಂದ್ಬಿಟ್ಟು, ಸರ್ ನಿಮ್ಮನ್ನ ಡೈರೆಕ್ಟರ್ ಕರೀತಿದ್ದಾರೆ ಬರ್ಬೇಕಂತೆ ಅಂತ ಹೇಳಿದಕ್ಕೆ ಆ ಕಿಮ್ಮನ ಸರ್ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಬೆಲ್ಲು ರಿಂಗ್ ಆಯ್ತು. ಎಲ್ಲಾ ಮಕ್ಳು ಎದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆ ಟೈಮ್ ಅಲ್ಲಿ ಗೋಯುನ್ ಬಂದು ಇವಳನ್ನ ನೋಡಿದಾಗ ಇನ್ನೊಳ್ ಮಲ್ಕೊಂಡೇ ಇರ್ತಾಳೆ. ಓಕೆ ಎಲ್ಲೋ ಟೈರ್ಡ್ ಆಗಿದ್ದಾಳೆ, ಮಲ್ಗಿದಾಳೆ. ಸ್ವಲ್ಪ ತಾದ್ಮೇಲೆ ಅವಳೆ ಎದ್ಬಿಡ್ತಾಳೆ ಅಂತ ಗೋಯುನ್ಗೆ ಏನೋ ಒಂದ್ ಕೆಲಸ ಇತ್ತು ಅಂತ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಸೋಯುನ್ ಕಡೆ ಬಂದಿರೋದಿಲ್ಲ. ಆದ್ರೆ ಅವಳಿಗೆ ಹೈ ಟೆಂಪರೇಚರ್, ತುಂಬಾನೇ ಫೀವರ್ ಬಂದು ಅವಳು ಸತ್ತೋಗಿರ್ತಾಳೆ. ಈ ವಿಷಯದಿಂದಾನೆ ಎಲ್ಲರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಅವ್ರು ಬಂದಿದ್ದು. ಅವತ್ತು ಕ್ಲಾಸ್ ಅಲ್ಲಿ ಯಾರೆಲ್ಲ ಮಲಗಿದ್ರು ಅಂತ ಆ ಲಿಸ್ಟ್ ನೇ ಅಲ್ಲಿ ಕೊಟ್ಟಿದ್ದು. ನನ್ ತಂಗಿ ಅವಳು ಅಷ್ಟು ಮೈ ಹುಷಾರಿಲ್ದೆ ಮಲಗಿದ್ಲು. ಅಟ್ಲೀಸ್ಟ್ ಯಾರಾದ್ರೂ ಒಬ್ಬರಾದ್ರೂ ಅವಳಿಗೆ ಏನಾಯ್ತು, ಯಾಕೆ ಮಲಗಿದಾಳೆ ಅಂತ ನೋಡಿದಿದ್ರೆ ಇವತ್ ನನ್ ತಂಗಿ ಬದುಕಿರೋಳು. ಅದ್ರೊಳ್ ಸಾವಿಗೆ ನೀವೆಲ್ಲ ಕಾರಣ ಆಗ್ಬಿಟ್ರಲ್ವಾ. ಆ ಕಿಮ್ಮನ ಸರ್ನ ಕೂಡ ನಾನ್ ಸುಮ್ನೆ ಬಿಡೋದಿಲ್ಲ. ಅವತ್ತು ಲಾಸ್ಟ್ ಪೀರಿಯಡ್ ಅವ್ರದೇ ಇದ್ದಿದ್ದು. 4:15 ಅವ್ರು ಅಲ್ಲಿಂದ ಹೋಗಿದ್ದಾರೆ ಅಂತಂದ್ರೆ ಮತ್ತೆ ಯಾಕೆ ಅವ್ರು ರಿಟರ್ನ್ ಕ್ಲಾಸ್ ಬಂದು ನೋಡಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ನನ್ ತಂಗಿ ಸತ್ತಿರೋದು 8 ಗಂಟೆಗೆ ಅಂತ ಹಾಕಿದ್ದಾರೆ. 8 ಗಂಟೆವರೆಗೂ ಯಾರು ಅಲ್ಲಿ ಬರ್ಲಿಲ್ವಾ? ಈ ಸ್ಕೂಲ್ ಅಷ್ಟೊಂದು ಕೇರ್ಲೆಸ್. ಮಕ್ಕಳ ಬಗ್ಗೆ ಅವ್ರು ಸ್ವಲ್ಪನೇ ಯೋಚನೆ ಮಾಡೋದಿಲ್ವಾ? ಸ್ಕೂಲ್ ರಿಪ್ಯುಟೇಷನ್ ಹಾಳಾಗುತ್ತೆ ಅಂತ ಹೇಳಿ ನನ್ ತಂಗಿ ಬಗ್ಗೆ ಯಾರು ಮಾತಾಡೋದನ್ನೇ ಮರ್ತು ಬಿಟ್ರಲ್ವಾ? ನನ್ ತಂಗಿ ಒಬ್ಳು ಎಕ್ಸಿಸ್ಟ್ ಆಗಿದ್ಲು ಅಂತಾನೆ ಮರ್ತು ಬಿಟ್ರಲ್ವಾ ಅಂತ ತುಂಬಾ ಫೀಲ್ ಮಾಡಿ ಮಾತಾಡ್ತಾರೆ. ಇದಕ್ಕೆ ಪಾಪ ಗೋಯುನ್ ಲಿಯೋನ್ಗೆ ಏನ್ ಆನ್ಸರ್ ಮಾಡಕ್ಕಾಗುತ್ತೆ? ನೀವೆಲ್ಲರೂ ಮಾಡಿದ ತಪ್ಪು ನಿಮ್ಗೆ ಪನಿಷ್ಮೆಂಟ್ ಇದ್ದೇ ಇದೆ ಅಂತ ಕೋಪದಲ್ಲಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಡೈರೆಕ್ಟರ್ ರೂಮ್ ಅಲ್ಲಿ ತೋರಿಸ್ತಾರೆ. ಅವ್ರು ಒಂದು ವೆಬ್ಸೈಟ್ ಅಲ್ಲಿ ಒಂದು ಪೋಸ್ಟ್ ನೋಡ್ಬಿಟ್ಟು ಸಖತ್ ಶಾಕಿಂಗ್ ಅಲ್ಲಿ ಇರ್ತಾರೆ. ವೆಬ್ಸೈಟ್ ಅಲ್ಲಿ ಬಂದಿರೋದು ಬೇರೆ ಏನು ಅಲ್ಲ, ಆ ಸೋಯುನ್ ಡೆತ್ ಕೇಸ್ ಬಗ್ಗೆನೆ ಅಷ್ಟೇ. ಇದನ್ನ ನೋಡ್ಬಿಟ್ಟು ಇದನ್ನ ಯಾರು ಪೋಸ್ಟ್ ಮಾಡಿದ್ದು ಅಂತ ಹೇಳಿ ಅಲ್ಲಿ ಇರೋರ್ನೆಲ್ಲ ಕರೆದು ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಅಂತ ಹೇಳಿದಾಗ ಅಲ್ಲಿ ಬರೋ ಒಂದು ಟೀಚರ್ ಹೇಳ್ತಾರೆ, ಸರ್ ಅದನ್ನ ಇವಾಗ ಡಿಲೀಟ್ ಮಾಡಕ್ ಆಗಲ್ಲ ಸರ್, ಆಲ್ರೆಡಿ ಅದು ಪಬ್ಲಿಕ್ ಆಗ್ಬಿಟ್ಟಿದೆ ಅನ್ನೋ ತರ ಹೇಳ್ತಾರೆ. ಸಖತ್ ಟೆನ್ಷನ್ ಆಗ್ಬಿಡುತ್ತೆ ಎಲ್ಲರಿಗೂ. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಡೈರೆಕ್ಟರ್ ಬಂದು ಗಾಂಗ್ಸೋ ಅವರ ಅಪ್ಪಗೆ ಕಾಲ್ ಮಾಡಿರೋದು. ಆಕ್ಚುಲಿ ಅವ್ರ ಲಾಯರ್ ಏನು ಅಂತ ಗೊತ್ತಿಲ್ಲ. ಈ ತರ ಇಂಟರ್ನೆಟ್ ಅಲ್ಲಿ ಸೋಯುನ್ ಕೇಸ್ ಎಲ್ಲ ಲೀಕ್ ಆಗಿದೆ, ಏನ್ ಮಾಡೋದು ಏನು ಅಂತ ಕೇಳಿದಾಗ ಸರಿ ಆಯ್ತು, ಆಲ್ಮೋಸ್ಟ್ ಅದು ವೈರಲ್ ಆಗೋ ಚಾನ್ಸಸ್ ಇದೆ. ಆದ್ರೆ ನನ್ ಕೈಲಾದಷ್ಟು ಕೇಸ್ ನ ರಿಓಪನ್ ಆಗದಿರೋ ತರ ನೋಡ್ಕೊಳ್ತೀನಿ. ಆದಷ್ಟು ಬೇಗ ಈ ಕೇಸಿಂದ ನೀವು ಪಾರಾಗ್ಬೇಕು ಅಂದ್ರೆ ನಿಮ್ ಸ್ಕೂಲ್ ಅಲ್ಲಿ ಗೋಯುನ್ ಆಗಿರೋವಳನ್ನ ನೀವು ಆದಷ್ಟು ಬೇಗ ಟ್ರಾನ್ಸ್ಫರ್ ಕೊಟ್ಬಿಡಿ, ಅವಳನ್ನ ಇಲ್ಲಿಂದ ತೆಗೆದ್ಬಿಡಿ ಅನ್ನೋ ತರ ಹೇಳ್ತಾರೆ. ಇವರು ಸರಿ ಆಯ್ತು ಅಂತ ಹೇಳಿ ಕಾಲ್ ನ ಕಟ್ ಮಾಡಿದ್ರು. ಆ ಸ್ಕೂಲ್ ಬಿಟ್ಟು ಹೊರಗಡೆ ಬರೋಷ್ಟರಲ್ಲಿ ಇದು ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗಿರೋದ್ರಿಂದ ಪ್ರೆಸ್ ಅವರೆಲ್ಲ ಅಲ್ಲಿ ಬಂದ್ಬಿಟ್ಟಿರ್ತಾರೆ. ಸೋಯಿನ್ ಕೇಸ್ ಬಗ್ಗೆನೇ ಡೈರೆಕ್ಟರ್ ಹತ್ರ ಕೇಳ್ತಾ ಇರೋದ್ರಪ್ಪ ಏನಂತ ಹೇಳ್ತಾನೆ. ಕರೆಂಟ್ ಕಾರ್ ತಗೊಂಡ್ ಹೊಟ್ಟೋದ್ರು. ಇದನ್ನೆಲ್ಲ ಗಾಂಗ್ ಮೇಲಿಂದ ನೋಡ್ತಾ ಇದ್ದ. ಅದಾದ್ಮೇಲೆ ಮನೇಲಿರೋ ಲಿಯೋನ್ನ ಮತ್ತೆ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರಮ್ಮ ಹೇಳ್ತಾರೆ, ಇನ್ ಸ್ವಲ್ಪ ದಿನದಲ್ಲಿ ನಾನು ನಿನ್ಗೆ ಟ್ರಾನ್ಸ್ಫರ್ ತಗೊಳ್ಳೋಣ ಅನ್ಕೊಂಡಿದ್ದೀನಮ್ಮ. ಆದ್ರೆ ನೀನೀಗ ಸೇರೋ ಸ್ಕೂಲ್ ಅಲ್ಲಿ ಒಂದು ಒಳ್ಳೆ ಲೈಫ್ ನ ನೀನ್ ಲೀಡ್ ಮಾಡು, ಹೊಸದಾಗಿ ನಿನ್ ಲೈಫ್ ನ ನೀನ್ ಲೀಡ್ ಮಾಡು, ಗೋಯುನ್ ಆಗಿ ಅಲ್ಲ ಲಿಯೋನ್ ಆಗಿ ಅಂತ ಹೇಳಿದಾಗ ಲಿಯೋನ್ಗೆ ತುಂಬಾನೇ ಸಂತೋಷ ಆಗುತ್ತೆ. ಎಷ್ಟೇ ಇಲ್ಲಿ ಇವ್ರ ಮುಂದ್ಗಡೆ ಗೋಯುನ್ ಆಗಿ ಅವಳು ಇದ್ರೆ ಕೂಡ ಆ ಲೈಫ್ ಅವಳಿಗೆ ಇಷ್ಟ ಆಗಿದ್ರೆ ಕೂಡ ಲಿಯೋನ್ ಆಗಿರ್ಬೇಕು ಅಂತಾನೆ ಅವಳು ಆಸೆ ಪಡ್ತಾ ಇದ್ದಿದ್ದು. ಅದಕ್ಕೆ ಈಗ ಅವ್ರ ಅಮ್ಮನೂ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಇವಳಿಗೆ ಸಂತೋಷ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಅಮ್ಮ ಲಿಯೋನ್ ನ ಕರ್ಕೊಂಡ್ ಬರ್ಬೇಕಾದ್ರೆ ನೀನು ಗೋಯುನ್ ಆಗಿ ನಮ್ಮ ಮನೆಗ್ ಬಾ ಅಂತ ತಾನೆ ಕರೆದಿದ್ರು. ಬಟ್ ಇವಾಗ ಅವ್ರ ಬಾಯಿಂದ ಅವರೇ ಲಿಯೋನ್ ಆಗಿ ನೀನ್ ಇಲ್ಲಿರು ಅಂತ ಹೇಳಿದಾಗ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಇನ್ನೊಂದ್ ಕಡೆ ನಮ್ ಗಾಂಗ್ ನ ತೋರಿಸ್ತಾರೆ. ಅವ್ನು ಇವತ್ತು ಟಿಪ್ ಟಾಪ್ ಆಗಿ ಸೂಟ್ ಎಲ್ಲ ಹಾಕೊಂಡು ಮದ್ವೆಗೆ ಹೋಗಿರ್ತಾನೆ. ಬೇರೆ ಯಾರ್ದು ಅಲ್ಲ, ಅವ್ರ ಅಮ್ಮ ಅವರ 3rd ಮ್ಯಾರೇಜ್ ಅಂತಾನೆ ಹೋಗಿರೋದು. ಆಲ್ರೆಡಿ ನೋಡಿರ್ತೀವಿ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವ್ರಮ್ಮ ಹಂಗೆ ನೀಟಾಗಿ ರೆಡಿ ಆಗ್ಬಿಟ್ಟು ಕೂತಿರ್ತಾರೆ. ಇವನು ಬಾಗ್ಲತ್ರ ನಿಂತ್ಕೊಂಡು ನೋಡ್ತಾನೆ. ಅವ್ರಮ್ಮನ ಇವ್ರನ್ನ ನೋಡ್ತಾರೆ. ಆದ್ರೆ ಮಗನ್ ಪ್ರೀತಿ ತೋರ್ಸಲ್ಲ. ಅವ್ರಮ್ಮ ಹಂಗೆ ಒಂಥರ ಬೇಜಾರಲ್ಲೇ ನೋಡ್ತಾರೆ. ಬಟ್ ಅವ್ನ ಹತ್ರ ಮಾತಾಡಲ್ಲ. ಇವನು ಅವ್ರಮ್ಮನ ನೋಡಿದ ತಕ್ಷಣ ಚಿಕ್ಕ ವಯಸ್ಸಲ್ಲಿ ಅವ್ರಮ್ಮ ಇವ್ನ ಹೆಂಗೆಲ್ಲ ಮುದ್ ಮಾಡಿ ಮಾತಾಡಿದ್ರು, ನಿದ್ದೆ ಮಾಡಿಸ್ತಾ ಇದ್ರು ಅಂತೆಲ್ಲ ನೆನ್ಸ್ಕೊಂಡು ತುಂಬಾ ಫೀಲ್ ಆಗಿ ಅಲ್ಲಿಂದ ಬಂದ್ಬಿಡ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಲಿಯೋನ್ನ ತೋರಿಸ್ತಾರೆ. ಸ್ಕೂಲ್ ಬಿಟ್ಟು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದಾಳಲ್ವಾ, ಇದಕ್ ಮೇಲೆ ಹಾನ್ ನ ಮೀಟ್ ಮಾಡೋದು ಅಷ್ಟಕ್ಕಷ್ಟೇ ದೂರನೇ ಇರ್ತಾರಲ್ವಾ. ಅದ್ರಿಂದ ಹಾನ್ಗೆ ಮೆಸೇಜ್ ಮಾಡ್ಬಿಟ್ಟು ನಾನಿನ್ ಸ್ಕೂಲ್ ಬಿಟ್ಟು ಹೋಗ್ತಾ ಇದೀನಿ, ಸೊ ಒಂದಿನ
ನಾನ್ ಹೇಳೋ ತರ ನೀನ್ ಇರ್ತೀಯಾ, ನನ್ ಜೊತೆ ನೀನ್ ಟೈಮ್ ಸ್ಪೆಂಡ್ ಮಾಡ್ತೀಯ ಅನ್ನೋ ತರ ಅಂದಾಗ ಹಾನ್ ಕೂಡ ಓಕೆ ಏನ್ ಮಾಡ್ಬೇಕು ಹೇಳು ಅಂತ ಹೇಳಿದಾಗ ಏನಿಲ್ಲ ಸಿಂಪಲ್ ಆಗಿ ಒಂದು ಔಟಿಂಗ್ ತರಾನೆ ಅಲ್ಲಿ ರೋಡ್ ಸೈಡ್ ಸೇಲ್ ಮಾಡ್ತಾರ ಕಾಟನ್ ಕ್ಯಾಂಡೀಸ್ ತಿನ್ನೋದು, ಅವನ ಜೊತೆ ಸೈಕಲ್ ರೈಡಿಂಗ್ ಹೋಗೋದು, ಕೆಲವೊಂದು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹಂಗೆ ಔಟಿಂಗ್ ನ ಮುಗಿಸ್ಕೊಂಡು ಜಾಗದಲ್ಲಿ ಲೀವ್ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಹಾನ್ ಹೋಗ್ತಾನೆ. ಆಗ ಲೀವ್ ನೋಡ ಹತ್ರ ಇರೋ ಒಂದು ಮೆಡಲ್ ನ ಕೊಟ್ಬಿಟ್ಟು ತುಂಬಾ ಫೀಲ್ ಮಾಡಿ ಮಾತಾಡ್ತಾಳೆ. ತುಂಬಾ ಥ್ಯಾಂಕ್ಸ್ ಹಾನ್, ಇವತ್ತು ನನ್ ಜೊತೆ ನೀನ್ ಇತರ ಟೈಮ್ ಸ್ಪೆಂಡ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಆದ್ರೆ ನನ್ನಿಂದ ನೀನು ಸ್ವಿಮ್ಮಿಂಗ್ ಮಾಡ್ದೆ ಆಗೋಯ್ತಲ್ವಾ, ಆದ್ರೆ ಮನ್ಸ್ನ ಕೈ ಬಿಡ್ಬೇಡ, ಒಂದಲ್ಲ ಒಂದಿನ ನೀನು ಚಾಂಪಿಯನ್ ಆಗೇ ಆಗ್ತೀಯಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ ಅನ್ನೋ ತರ ಹೇಳ್ತಾಳೆ. ಅದಾದ್ಮೇಲೆ ಅವಳಂಗೆ ಒಂದು ಬಸ್ ಹತ್ತಿದಾಗ ಹಾನ್ ಬಸ್ ಹತ್ತಲ್ಲ ಕೆಳಗಡೆನೆ ಇರ್ತಾನೆ. ಅವಳಂಗೆ ಟಾಟಾ ಬಾಬಾ ಹೇಳ್ಬಿಟ್ಟು ಹೋಗೋಷ್ಟ್ರಲ್ಲಿ ಅವಳ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಆನೆ ಮೆಸೇಜ್ ನ ಕಳ್ಸಿದ್ದು ನೀನ್ ಫ್ಯೂಚರ್ ಗೆ ಆಲ್ ದ ಬೆಸ್ಟ್ ಅಂತ ಹಾಕ್ಬಿಟ್ಟು ಲಿಯೋನ್ ಅಂತ ಹೆಸರನ್ನ ಹಾಕಿರ್ತಾನೆ. ಆ ಹೆಸರನ್ನ ನೋಡಿದ ತಕ್ಷಣ ಲಿಯೋನ್ಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಲಿಯೋನ್ ಆಗಿ ಅವ್ನ ಆಕ್ಸೆಪ್ಟ್ ಮಾಡ್ಕೊಂಡ, ನನ್ನ ಒಂದು ಫ್ರೆಂಡ್ ಆಗಿ ಅವ್ನ ಆಕ್ಸೆಪ್ಟ್ ಮಾಡ್ಕೊಂಡ ಅಂತ. ಇನ್ನೊಂದ್ ಕಡೆ ಗಾಂಗ್ ಅವ್ರ ಮನೇಲಿ ತೋರಿಸ್ತಾರೆ. ಡೈರೆಕ್ಟರ್ ಏನೋ ಕೆಲಸ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅವ್ರ ಫೋನ್ಗೆ ಒಂದು ಫೋಟೋ ಬರುತ್ತೆ. ಅವ್ರ ಹೆಂಡತಿಗ ಮದ್ವೆ ಮಾಡ್ಕೊಂತಿದಾರಲ್ವಾ, ಆ ಫೋಟೋನೇ ಬಂದಿರೋದು. ಕಳ್ಸಿರೋದು ಬೇರೆ ಯಾರು ಅಲ್ಲ, ಗಾಂಗೆ. ಆ ವಿಷಯ ಗೊತ್ತಾಗಿದ ತಕ್ಷಣ ಗಾಂಗ್ ಹತ್ರ ಕೇಳ್ತಾರೆ, ಏನೋ ಕೈ ಫೋಟೋನ ಕಳಿಸ್ದೆ, ನನಗೇನ ಕಳಿಸ್ದೆ ಅಂದಾಗ ಗಾಂಗ್ ಸ್ವಲ್ಪ ಬೇಜಾರಲ್ಲೇ ಇರ್ತಾನಲ್ವಾ. ಅವ್ನು ಹೇಳ್ತಾನೆ, ಏನಿಲ್ಲ ಇವತ್ತು ಬೆಳಗ್ಗೆಲ್ಲ ನೀವು ತುಂಬಾನೇ ಸ್ಟ್ರೆಸ್ ಆಗಿದ್ರಿ, ನಾನು ಅದನ್ನ ಗಮನಿಸ್ದೆ, ಅದಕ್ಕೋಸ್ಕರನೇ ಅಮ್ಮ ಫೋಟೋನ ಕಳಿಸ್ದೆ ಅಂದಾಗ ತುಂಬಾ ಓವರ್ ಆಗಿ ಒಳ್ಳೆ ಒಂಥರ ನನ್ನ ಹತ್ರ ಆಕ್ಟಿಂಗ್ ಎಲ್ಲ ಮಾಡ್ಬೇಡ, ಆ ವೆಬ್ಸೈಟ್ ಅಲ್ಲಿ ಸೋಯುನ್ ಕೇಸ್ ನೀನೇ ತಾನೇ ಅಪ್ಲೋಡ್ ಮಾಡಿದ್ದು ಅಂತ ಹೇಳಿದಾಗ ಗಾಂಗ್ ವಿಷಯ ಗೊತ್ತೇ ಇಲ್ಲ. ಇಲ್ಲಪ್ಪ ನಾನಲ್ಲ ಅಂತ ಅವ್ನು ಹೇಳಿದ್ರೆ ಕೂಡ ಅವ್ರು ನಂಬೋ ತರ ಇಲ್ಲ, ನೀನ್ ಬರ್ತಾ ಬರ್ತಾ ತುಂಬಾನೇ ಓವರ್ ಆಗಿ ಮಾಡ್ತಾ ಇದ್ಯಾ, ನನ್ ಕಣ್ಮುಂದೆನೆ ನಿಂತ್ಕೋಬೇಡ, ಹೊರಟೋಗಿಲ್ಲಿಂದ ಅಂತ ಬೈದ್ ಬಿಡ್ತಾರೆ. ಗಾಂಗ್ ಕೂಡ ಜಗಳ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ಟು ಅವ್ನಿಗೆ ತುಂಬಾನೇ ಬೇಜಾರಾಗೋಯ್ತು, ಅಪ್ಪನೇ ನನ್ನ ನಂಬ್ತಾ ಇಲ್ವಾ ಅಂತ. ಅಲ್ಲಿಂದ ಸ್ಟ್ರೇಟ್ ಆಗಿ ಲಿಯೋನ್ ನೋಡೋದಕ್ಕೆ ಅಂತ ಮನೆ ಹತ್ರ ಬಂದು ವೇಟ್ ಮಾಡ್ತಾ ಇರ್ತಾನೆ. ಲಿಯೋನ್ ಕೂಡ ಹಾನ್ ಜೊತೆ ಎಲ್ಲ ಸುತ್ತಿದ್ದಾದ್ಮೇಲೆ ಅವಳು ಮನೆ ಹತ್ರ ಬರ್ತಾಳೆ. ಅಲ್ಲಿ ಗಾಂಗ್ ನಿಂತ್ಕೊಂಡಿರೋದನ್ನ ನೋಡ್ತಾಳೆ, ಪ್ಲಸ್ ಅವ್ನ ಮುಖನ ಕೂಡ ನೋಡ್ತಾಳೆ. ಅದರಿಂದನೇ ಲಿಯೋನ್ಗೆ ಗೊತ್ತಾಗೋಯ್ತು ಇನ್ಯಾವುದೋ ಬೇಜಾರಲ್ಲಿ ಇದ್ದಾನೆ ಅಂತ. ಇವಳೇನೋ ಮಾತಾಡೋದಕ್ ಮುಂಚೆನೆ ಅವನು ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟ. ಇವನಿಗೆ ಗೊತ್ತು ಅವಳದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತ. ಅವಳಂಗೆ ತಲೆ ಕೆಳಗಡೆ ಬಗ್ಗಿಸ್ಬಿಟ್ಟು, ಇಲ್ಲ ಗಾಂಗ್ ಈ ವಿಷಯ ನನ್ ಕೈಯಲ್ಲಿ ಎತ್ಕೊಳಕ್ ಆಗಲ್ಲ ಅನ್ನೋ ತರ ಹೇಳ್ಬಿಡ್ತಾಳೆ. ಆಲ್ರೆಡಿ ಗಾಂಗ್ ಗೆಸ್ ಮಾಡಿರ್ತಾನೆ ಹಾನ್ ಅಂದ್ರೆ ಇವಳಿಗೆ ಇಷ್ಟ ಅಂತ. ಗಾಂಗ್ ಅರ್ಥ ಆದ್ರೂ ಅವಳಲ್ಲಿಂದ ಹೋಗ್ಬೇಕಾದ್ರೆ ಟಕ್ಕಂತ ಕೈ ನೆಡ್ಕೊಂಡು ಹಗ್ ಮಾಡ್ಕೊಂಡು, ಬೇಡ ಲಿಯೋನ್ ಇದಕ್ ಮೇಲೆ ನೀನೇನು ಮಾತಾಡ್ಬೇಡ, ಒಂದ್ ಸ್ವಲ್ಪ ಹೊತ್ತು ಹಿಂಗೆ ಇದ್ಬಿಡು ಅಂತ ಹೇಳಿ ಹಗ್ ಮಾಡ್ಕೊಂಡು ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಇವ್ನ್ ಯಾವ ತರ ಫೀಲ್ ಮಾಡ್ತಿದ್ದಾನೆ ಅಂತ ಲಿಯೋನ್ಗೂ ತುಂಬಾ ಚೆನ್ನಾಗ್ ಅರ್ಥ ಆಗುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆ ಕಮಿಟಿ ಅವ್ರಿಗೆಲ್ಲ ಇನ್ನೇನ್ ಕೆಲ್ಸ, ಇಲ್ದೇರೋ ಬಲ್ದೇರೋ ವಿಷಯನೆಲ್ಲ ಹೇಳ್ಕೊಂಡು ಲಿಯೋನ್ ಮೇಲೆ ಕೇಸ್ ತರ ಒಂದು ಫೈಲ್ ಮಾಡಿ ಅವಳ ನಂಗೆ ಸ್ಕೂಲ್ ಬಿಟ್ಟು ತೆಗಿಬೇಕು ಅಂತ TC ಫಾರ್ಮ್ ಗೆಲ್ಲ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಬರೋ ಲಿಯೋನ್ ಅವರಮ್ಮ, ನಾನೇ ನನ್ ಮಗಳನ್ನ ಟ್ರಾನ್ಸ್ಫರ್ ತಗೊಂಡ್ ಕರ್ಕೊಂಡು ಹೋಗ್ತಾ ಇದೀನಿ, ಅವಳಿಗೆ ಏನಿದು ಪ್ರೊಸೀಜರ್ ಕಂಪ್ಲೀಟ್ ಮಾಡಿ TC ಕೊಟ್ಬಿಡಿ ಅಂತ ಹೇಳಿದಾಗ, ಇದು ತುಂಬಾ ಒಳ್ಳೆ ವಿಷಯ, ಆಯ್ತು ನಾವು ಕೊಟ್ಬಿಡ್ತೀವಿ TC, ಆದ್ರೆ ಸ್ವಲ್ಪ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ದಿನ ಟೈಮ್ ಆಗುತ್ತೆ ಅನ್ನೋ ತರ ಹೇಳ್ಬಿಟ್ರು. ಅವತ್ತು ನೈಟ್ ಲಿಯೋನು ಮತ್ತೆ ಅವರಮ್ಮ ಮನೇಲಿ ಇರ್ಬೇಕಾದ್ರೆ ಯಾರೋ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡ್ತಾರೆ. ಇವ್ರು ಕೂಡ ಯಾರಿರ್ಬೋದು ಹಾನೇನಾ ಅನ್ನೋ ತರ ಡೌಟ್ ಅಲ್ಲಿ ಹೋಗ್ಬಿಟ್ಟು ಡೋರ್ ನ ಓಪನ್ ಮಾಡ್ತಾರೆ. ನೋಡಿದ್ರೆ ಡೋರ್ ಹತ್ರ ನಿಂತಿರೋದು ಗೋಯುನು. ಅವಳನ್ನ ನೋಡಿದ ತಕ್ಷಣ ಇವ್ರಿಗೆ ಸಖತ್ ಶಾಕು, ಇಲ್ಲಿಂದ ಬಂದ್ಲು ಇವಳು ಅನ್ನೋ ತರ ನೋಡ್ತಾ ಇರ್ತಾರೆ. ಇವಾಗ ಗೋಯಿನ್ ವಾಪಸ್ ಬಂದಿರೋದ್ರಿಂದ ಲಿಯೋನ್ ಲೈಫ್ ಅಲ್ಲಿ ಏನೆಲ್ಲ ಟರ್ನಿಂಗ್ ಆಗುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಮಿಕ್ಕಿದ ಎಪಿಸೋಡ್ಸ್ ಕೂಡ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು.